ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಯ್ತಾಯ್ತು, ತಡ ಆಗುತ್ತೆ, ನಡಿ. ಅಪ್ಪ, ಅಲ್ಲಿ ಎಲ್ರಿಗೂ ಯಾವ್ಯಾವ ಥರ ಅಡುಗೆ ಇಷ್ಟ? ತುಂಬ ಚೆನ್ನಾಗಿರುತ್ತಮ್ಮ, ದಂಡಿಯಾಗಿರುತ್ತೆ, ತುಪ್ಪ ಗಿಪ್ಪ ಹಾಕಿ ಒಗ್ಗರಣೆ ಮಾಡ್ಕೊ. ಏ ಶಂಕರಣ್ಣ, ನನ್ಗೆ ಅಮ್ಮವ್ರ ಮೇಲೆ ಕೆಲಸ ಸಿಕ್ತು. ಅಮ್ಮವ್ರ ಕೆಲಸ ಕೊಟ್ರು. ಒಳ್ಳೆದಾಗಲ್ಲಮ್ಮ. ಬಾರೆ ನಿನ್ನ ಊರಿಗೆಲ್ಲ ಸಾರ್ಕೊಂಡು ಇಂದಂಗೂರ ಅವ್ನು ತೊಗೊಂಡ್ಬಿಡು, ಡಬ್ಬ 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 ಹೊಡ್ಕೊಂಡು. ಗಂಭೀರನೇ ಇಲ್ವಲ್ಲಮ್ಮ, ನೆಕ್ಕೊಂಡು ಕುಣ್ಕೊಂಡು ಎಲ್ಲ ನೀನು. ಹೇ ಸಾರಥಿ ಆ್ಯಂಡ್ ಡಾಟರ್, ಎಲ್ಲ ವಾಕಿಂಗ್ ಹೊರಟಿದ್ದೀರಾ ಪೂಜೆ ನೋಡೋದಕ್ಕ? ಅಯ್ಯೋ ಚಿಕ್ಕ ಯಜಮಾನ್ರೆ, ಇವತ್ತಿಂದ ನಿಮ್ಮ ಮನೇಲಿ ನಾನು ಅಡುಗೆ ಕೆಲ್ಸಕ್ಕೆ ಸೇರ್ಕೋತಿದ್ದೀನಿ. ಯಾಕೆ ಮರ್ತೋದ್ರಾ? ಓ ಮೈ ಗಾಡ್, ಮರ್ತೋಗ್ಬಿಟ್ಟಿದ್ದೆ. ಇವತ್ತಿಂದ ನೀವು ಕುಕ್ಕಿಂಗು, ನಾನು ಬ್ಯಾಟಿಂಗು. ಚಿಕನ್ ಮಾಡ್ತೀರಾ? ಕೋಳಿ ಕಾಲು ತಿಂದು ತುಂಬ ದಿವಸ ಆಗಿದೆ, ಪ್ಲೀಸ್. ಅಯ್ಯಯ್ಯೋ, ಇವತ್ತು ಮನೇಲಿ ಪೂಜೆ, ಅದೆಲ್ಲ ತಿನ್ನಬಾರ್ದು. ಯಾಕೆ? ಪೂಜೆಗೆ ಕೊಕ್ಕೋ ಅಂತ ಕೋಳಿ ಇಟ್ಟರೆ ಯಾರಾದ್ರೂ ಬೇಜಾರು ಮಾಡ್ಕೊಳ್ತಾರಾ? ಅಯ್ಯಯ್ಯೋ, ಬಿಡ್ತು ಅನ್ನಿ, ದೇವ್ರ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಕಾಮಿಡಿ ಮಾಡಿದೆ, ಟೆನ್ಷನ್ ಆಗ್ಬಿಟ್ಯಾ? ಹಾಂ. ಸರಿ ಪಾರ್ವತಿ, ಮಾಮ್ ಮುಂದೆ ಗುಡ್ಗೆಲ್ಲ ಓಡಾಡ್ಕೊಂಡಿರೋ, ಜಾಸ್ತಿ ತರಲೆ ಮಾಡಬೇಡ, ಸರಿನಾ? ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಇದೆ. ಏನು ಚಿಕ್ಕ ಯಜಮಾನ್ರೆ? ದಿಶಾ ಕೊಡೋ ಪಾಯಸದಲ್ಲಿ 4 ಸ್ಪೂನ್ ಉಪ್ಪು ಜಾಸ್ತಿನೇ ಹಾಕು, ರುಚಿ ಆಗಿರಲಿ, ಓಕೆನಾ? ಅಯ್ಯೋ ಚಿಕ್ಕ ಯಜಮಾನ್ರೆ, ನೀವು ಮೊದಲನೇ ದಿನನೇ ನನ್ನ ಕೆಲಸದಿಂದ ಓಡಿಸೋ ಪ್ಲ್ಯಾನ್ ಮಾಡಿದ್ದೀರಾ? ಮತ್ತೆ ತಮಾಷೆ ಮಾಡಿದೆ. ಎನಿವೆ, ಆಲ್ ದಿ ಬೆಸ್ಟ್. ಓ, ವಿಲೇಜ್ ಗರ್ಲ್ ಕೈ ಕೊಡಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಈ ಹೂ ತಗೊಳ್ಳಿ. ನಿಮ್ಮ ಕೆಲಸ ಮಾಡೋಕ್ಕಿಂತ ಮುಂಚೆನೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ನೀವೇ ನಮ್ಮ ಪಾಲಿಗೆ ದೇವ್ರು, ಅದಕ್ಕೆ ನಿಮಗೆ ಕೊಡೋಣ ಅಂತ ತಂದೆ. ತಗೊಳ್ಳಿ. ಏನು ಯೋಚನೆ ಮಾಡ್ತಿದ್ಯಾ? ತಗೋ ಪಾರ್ವತಿ. ಅಲ್ಲ ಚಿಕ್ಕ ಯಜಮಾನ್ರೆ, ಅದು ಓಹೋ, ಪಾಪ ನಿನ್ನ ಅಣ್ಣಂಗೆ ಅಂತ ಹೆವಿ ಸೆಂಟಿಮೆಂಟಲಲ್ಲಿ ಕೊಟ್ಟಿದ್ದೆ. ಇದು ನಾನು ದಿಶಾ ಕೊಡ್ತೀನಿ ಅಂತ ಅಭ್ಯಾಸ ಮಾಡ್ಕೊಂಬಂದೆ. ಬಟ್ ಅವಳು ಸಿಗೋಕ್ಕಿಂತ ಮುಂಚೆ ನೀನು ಸಿಗ್ದಲ್ಲ, ಅದಕ್ಕೆ ತಗೋ ಪಾರ್ವತಿ. ಯಾಕೆ ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಇವನು? ಅವತ್ತು ದೇವಸ್ಥಾನದಲ್ಲಿ ನೋಡಿದ್ರೆ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾನೆ, ಇವತ್ತು ನೋಡಿದ್ರೆ ಹೂ ಕೊಡ್ತಾ ಇದ್ದಾನೆ. ಅವನೇ ನಿಜವಾಗ್ಲೂ ಈ ರೀತಿ ಇರೋದಾ, ಅಥವಾ ನನ್ನ ಇರಿಟೇಟ್ ಮಾಡೋದಕ್ಕಂತ ಈ ರೀತಿ ಆಡ್ತಾ ಇದ್ದಾನ? ಈಗೇನು ತಗೊಳ್ತೀವೋ ನಾ ಹೊರಟೋಗ್ಲೋ? ಬಾರು, ಚಿಕ್ಕ ಯಜಮಾನ್ರು ಆಲ್ ದ ಬೆಸ್ಟ್ ಹೇಳ್ಕೊಡ್ತಾ ಇದ್ದಾರೆ, ತಗೊಳ್ಳಮ್ಮ, ಪರವಾಗಿಲ್ಲ. ಥ್ಯಾಂಕ್ ಯು ಚಿಕ್ಕ ಯಜಮಾನ್ರೆ. ಥ್ಯಾಂಕ್ಸ್ ಬರೀ ಬಾಯಿ ಮಾತಲ್ಲಿ ಇರಬಾರ್ದು. ಮಾಡೋ ಅಡುಗೆ ಘಮ ಅಂತ ರುಚಿಯಾಗಿರ್ಬೇಕು, ಓಕೆನಾ? ಆಲ್ ದಿ ಬೆಸ್ಟ್. ಓ, ಅಡುಗೆ ಮನೆಗೆ ಕೆಲಸ ಸೇರ್ಕೋತಿದ್ದಾಳಾ? ಅದು ಹೇಗೆ ಈ ಮನೆ ಒಳಗೆ ಕಾಲಿಡ್ತಾಳೆ ನಾನು ನೋಡ್ತೀನಿ. ವೆಂಕಟೇಶಣ್ಣ, ಇವತ್ತಿಂದ ನನ್ನ ಮಗಳನ್ನು ಕೆಲಸದ ಲೆಕ್ಕಕ್ಕೆ ಸೇರಿಸ್ಕೊಳ್ಳಿ. ಗೊತ್ತಾಯ್ತು ಹನುಮಂತು, ಈ ತಿಂಗಳಿಂದ ಡಬಲ್ ಸಂಬಳ. ಹಾಂ, ಹಾಗೆಲ್ಲ ಆಗಲ್ಲ. ನಾನು ನನ್ನ ಸಂಬಳ ಅಪ್ಪಂಗೆ ಕೊಡೋಲ್ಲ. ಮತ್ತಿನ್ನೇನಮ್ಮ ಪಾರ್ವತಿ, ಮದುವೆಗೆ ಏನಾದರೂ ಕೂಡ ಆಗ್ತಾ ಇದೆಯಾ? ಮದುವೆ ಎಲ್ಲ ಆಮೇಲೆ, ಮೊದಲು ನನ್ನ ತಮ್ಮ ಗಣಿನ ಸ್ಕೂಲಿಗೆ ಸೇರ್ಸೋಕ್ಕೆ ದುಡ್ಡು ಕೂಡಿಡಬೇಕು. ಹನುಮಂತು, ಇಂಥ ಮಗಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ನೀನು. ಒಳ್ಳೇದಾಗಲಿ ಪಾರ್ವತಿ, ಸೈನ್ ಹಾಕಮ್ಮ. ಸಹಿ ಮಾಡ್ಪಾರ. ಅಪ್ಪ, 10 ಗಂಟೆಗೆ ಇನ್ನೂ 1 ನಿಮಿಷ ಇದೆ. ಸಾವಿತ್ರಮ್ಮ ಹೇಳಿದ್ರು 10 ಗಂಟೆಗೆ ಒಳ್ಳೆ ಕಾಲ ಶುರುವಾಗುತ್ತೆ ಅಂತ. ನೀನು ಇವಾಗ ಸೈನ್ ಮಾಡು, ನಾನು ಆಮೇಲೆ ಸೈನ್ ಮಾಡ್ತೀನಿ. ಆಯ್ತಮ್ಮ. ಹಾಂ, 10 ಗಂಟೆ ಆಯ್ತಲ್ಲ, ತಗೋ.
ತಗೋಮ್ಮ ಅಪಾಯಿಂಟ್ಮೆಂಟ್ ಲೆಟ್ರು ತಗೋಮ್ಮ ಇದು ನಿನ್ಗೆ ಒಳ್ಳೇದಾಗಲಿ. ಹನುಮಂತು, ನಿನ್ನ ಮಗಳನ್ನ ಬಲ್ಗಾಲ ಒಳಗಡೆ ಇಡಿಸಿ ಒಳಗಡೆ ಕರ್ಕೊಂಡೋಗು, ಎಲ್ಲ ಒಳ್ಳೇದಾಗತ್ತೆ. ಆಗಲಿ ಚೆನ್ನಪ್ಪ. ಪಾರು ನಡಿ. ಯಜಮಾನ್ರು ಸಾರ್ಥಿ, ಹೇಳಿ ಯಜಮಾನ್ರೆ. ಒಬ್ರು ಗೆಸ್ಟ್ ಇದ್ರು, ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕಿತ್ತಲ್ಲ? ಹೌದು ಯಜಮಾನ್ರೆ, ಡ್ರಾಪ್ ಮಾಡ್ತೀನಿ. ಓಕೆ. ಪಾರು, ನಾನು ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಯಾರನ್ನು ಡ್ರಾಪ್ ಮಾಡಬೇಕು. ನಿನ್ನ ಮನೆ ಒಳಗಡೆ ಹೋಗಿರು. ಏನಾದ್ರು ಗೊತ್ತಾಗ್ದಿದೆ ಇವ್ರನ್ನೆಲ್ಲ ಕೇಳಿ ತಿಳ್ಕೊ, ಆಯಿತಾ? ಹೆದರ್ಕೋಬೇಡ, ಹುಷಾರು. ಪಾರ್ವತಿ, ನಿನ್ನ ಮೇನ್ ಡೋರಿಂದ ಬಲ್ಗಾಲಿಟ್ಟು ಒಳಗೆ ಬಾ, ನಾವು ಅಡುಗೆ ಮನೇಲಿ ಸಿಗ್ತೀವಿ. ಏನ್ ಪರೋ, ಫುಲ್ ಖುಷಿನಾ? ಹಾ, ಹೊಸ ಕೆಲಸ ಖುಷಿ ಆಗಲ್ವಾ ಮತ್ತೆ? ಅಡುಗೆ ಮರದ ಹಿಂದೆಗಡೆ ತಾನೆ, ಈ ಕಡೆ ಹೋಗ್ತಾ ಇದೆಯಾ? ಈ ಮನೆ ದೇವಸ್ಥಾನ ಇದ್ದ ಹಾಗೆ, ಯಾರಾದ್ರೂ ಹಿಂದ್ಗಡೆ ಬಾಗ್ಲಿಂದ ಹೋಗ್ತಾರಾ? ಅದಕ್ಕೆ ಮುಂದ್ಗಡೆಯಿಂದ ಹೋಗ್ತಾ ಇದ್ದೀನಿ. ಹೌದಾ, ಸರಿ ಸರಿ, ಹೋಗು, ಒಳ್ಳೇದಾಗ್ಲಿ. ಇನ್ನೊಂದು ಹೆಜ್ಜೆ ಮುಂದಿಡೋ ಧೈರ್ಯ ಮಾಡಿದ್ರೆ ನಡೆಯೋದಕ್ಕೆ ಕಾಲೇ ಇರಲ್ಲ, ಹುಷಾರ್. ಅಲ್ಲ, ಅದು ಕೆಲಸ. ಏಯ್, ಅವ್ರ ಫಂಕ್ಷನ್ನಲ್ಲಿ ಮಾಡಬಾರದು ಮಾಡಿ ನನಗೆ ಅವಮಾನ ಮಾಡಿದೆ. ಇವತ್ತು ಈ ಮನೆಗೆ ಕಾಲಿಟ್ಟು ಅದೇನು ಸರ್ವನಾಶ ಮಾಡಬೇಕು ಅಂತಿದ್ಯಾ? ಅವತ್ತು ನಿನಗೆ ಆಂಟಿ ಹೇಳಿದ್ರು ತಾನೆ, ಮುಟ್ಟಿದ್ದೆಲ್ಲ ಹಾಳಾಗತ್ತೆ ಅಂತ ಹೇಳಿದ್ರು ತಾನೆ. ನಾನಿರೋವರೆಗೂ ನಿನಗೆ ಈ ಮನೆ ಕಾಲಿಡೋದಕ್ಕೆ ಬಿಡಲ್ಲ ಕಣೆ. ತೊಲಗು. ಆದಿತ್ಯ, ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಏಯ್, ಏನು ಅಣ್ಣಂಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಈ ದಾಟಿ ಎಲ್ಲ ಸರಿ ಇರಲ್ಲ. ಪ್ರೀತು, ಸ್ವಲ್ಪ ಸುಮ್ಮನೆ ಇರು. ಪ್ರೀತಮ್, ಆದಿತ್ಯ, ಏನು ಗಲಾಟೆ? ಯಾಕೆ ಕಿರ್ಚಾಟ? ಅಯ್ಯಯ್ಯೋ, ಜಸ್ಟ್ ಮಿಸ್ ಆಯ್ತಲ್ಲ. ಏನೋ ಸೀನ್ ಆಗಿದೆ, ಮಿಸ್ ಆಗೋಯ್ತಲ್ಲ. ಅಂಕಲ್, ನಿಮ್ಮದು ದೊಡ್ಡ ಮನೆ ಅಂತಾರೆ, ಆದರೆ ನಿಮ್ಮ ಮಕ್ಕಳಿಗೆ ತಮ್ಮ ದೊಡ್ಡತನ ಸ್ಟೇಟಸ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಆಫ್ಟರ್ ಆಲ್ ಒಬ್ಬ ಡ್ರೈವರ್ ಮಗಳನ್ನ ಪಟ್ಟದ ರಾಣಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ನನಗೆ ಅಸಹ್ಯ ಆಗ್ತಾ ಇದೆ. ಐ ಆಮ್ ಅಶೇಮ್ಡ್ ಆಫ್ ದಿಸ್ ಅಂಕಲ್. ನೋಡಮ್ಮ, ಒಬ್ಬರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಹೀಗೆಲ್ಲ ಮಾತಾಡಬಾರ್ದು. ಪಾರ್ವತಿ ತುಂಬ ಒಳ್ಳೆ ಹುಡುಗಿ. ಇವತ್ತು ನಮ್ಮ ಮನೆಗೆ ಕೆಲಸಕ್ಕೆ ಸೇರಿದ್ದಾಳೆ, ಅದಕ್ಕೆ ಒಳಗೆ ಹೋಗಬೇಕು ಅಂತಿದ್ದಾಳೆ. ಹೋಗಲಿ ಬಿಡು. ಪಾರು, ಹೋಗಮ್ಮ. ಅಂಕಲ್, ಐ ಜಸ್ಟ್ ಕಾಂಟ್ ಬಿಲೀವ್ ಯು ಜಸ್ಟ್ ಸೆಡ್ ದ್ಯಾಟ್. ಇವಳು ಯಾರೋ ನಿಮ್ಮೆಲ್ಲರ ಮೇಲೆ ಏನೋ ಮೋಡಿ ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ನೀವು ಕೂಡ ಇಷ್ಟು ಫುಲಿಶಾಗಿ ಮಾತಾಡ್ತಾ ಇದ್ದೀರಾ. ಹೇ ದಿಶಾ, ಏನು ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಡ್ಯಾಡಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ, ಪೊಗ್ರಿಳಿಸ್ಬಿಡ್ತೀನಿ. ಪ್ರೀತು, ನಾನು ನಿನ್ನ ಮದುವೆ ಆಗ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ನಿಮ್ಮನೆ ಡ್ರೈವರ್ ಮಗಳನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ.
ಐ ನೆವರ್ ಅಕ್ಸೆಪ್ಟ್ ಹರ್. ದಿಶಾ, ಲೆಟ್ಸ್ ಸ್ಟಾಪ್ ಇಟ್ ಹಿಯರ್. ಪಾರ್ವತಿ, ನೀನು ನಡಿ ಒಳಗೆ. ಏನು? ನನ್ನ ಮಾತಿಗೆ ಒಂಚೂರು ಬೆಲೆ ಇಲ್ವಾ? ಐ ಜಸ್ಟ್ ಕಾಂಟ್ ಟೇಕ್ ದಿಸ್. ಏಯ್, ಅಪ್ಪಿತಪ್ಪಿ ನೀನೇನಾದರೂ ಒಂದು ಹೆಜ್ಜೆ ಮುಂದೆ ಇಟ್ರು ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ದಿಶಾ, ಅವಳು ಯಾವತ್ತೂ ಮಾಡಿದ ತಪ್ಪಿಗೆ ಈಗಲೂ ಕೋಪ ಮಾಡ್ಕೊಂಡು ದ್ವೇಷ ಸಾಧಿಸೋದು ಸರಿಯಿಲ್ಲಮ್ಮ. ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಇವತ್ತು ನಾನಿಲ್ಲಿ ಜೀವಂತವಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಪಾರ್ವತಿ. ಅಂಕಲ್, ನಿಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಏನೇನೋ ಸ್ಟೋರಿ ಕ್ರಿಯೇಟ್ ಮಾಡಿದಾಳಷ್ಟೇ. ಇಂಥ ಸ್ಟೋರಿಗಳು ನನಗೆ ಗೊತ್ತಿಲ್ವಾ? ಓಕೆ, ಕಾಪಾಡಿದಾಳೆ, ಅಕ್ಸೆಪ್ಟೆಡ್. ಪ್ರಾಣ ಕಾಪಾಡಿದಕ್ಕೆ 5-10 ಲಕ್ಷ ಮುಖದ ಮೇಲೆ ಬಿಸಾಕ್ಬಿಟ್ಟು ಕಳಿಸ್ಬೇಕಿತ್ತು. ಅದು ಬಿಟ್ಟು ತಿಪ್ಪೆಲ್ ಬಿದ್ದಿರೋದನ್ನ ತಗೊಂಡು ಬಂದು ಮನೆ ಒಳಗೆ ಇಟ್ಕೊಳಕ್ಕಾಗತ್ತಾ? ಹೌದು ಹೌದು, ನೀನು ಹೇಳಿದ ಕರೆಕ್ಟು. ಅಲ್ಲ, ಈ ಮನೆಗೆ ಸೊಸೆಯಾಗಿ ಬರ್ತಾ ಇರೋಳು, ಈ ಮನೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಹೇಳೋ ಅಧಿಕಾರ ಇರಲ್ವಾ? ಇರುತ್ತೆ, ಇರಬೇಕು. ಚಿಕ್ಕಮ್ಮ, ಈ ಮನೆಗೆ ಬರೋ ಸೊಸೆ ಇನ್ನೂ ಬಂದಿಲ್ಲ. ಪಾರ್ವತಿ, ನಡಿ ಒಳಗೆ. ಅದೇನು ಮಾಡ್ತಾಳೋ ನಾನು ನೋಡ್ತೀನಿ. ಇಲ್ಲ ಚಿಕ್ಕ ಯಜಮಾನ್ರೆ, ನಾನು ವಾಪಸ್ ಹೊರಟೋಗ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಒಳಗೆ ನಡಿ. ಅಯ್ಯೋ, ಇದೇ ನಮ್ಮ ದಿಶಾ, ಇಂಥ ಅನ್ಯಾಯ. ಊರ್ದು ಸುಟ್ಟು ನೋವು ಅನುಭವಿಸ್ತಾ ಇರೋಳು ನೀನು. ಇವರೆಲ್ಲ ಪಾರ್ವತಿ ಕಣ್ಣೀರು ಒರೆಸ್ತಾ ಇದ್ದಾರೆ, ನೀನು ಈ ಮನೆ ಸೊಸೆ. ಇದಕ್ಕೆಲ್ಲ ಬಗ್ಗೋಳಲ್ಲ ಈ ದಿಶಾ. ಪೂಜೆ ನಡಿಬೇಕಾದ್ರೆ ಇದೆಲ್ಲ ಏನು ಗಲಾಟೆ? ಎಲ್ರಿಗೂ ಕೋಪ ಬರುತ್ತೆ, ಬಿಡಿ. ನಡೀರಿ ಒಳಗೆ. ಬರುತ್ತೆ ಬರುತ್ತೆ, ಕೋಪ ಬರದೆ ಇನ್ನೇನಾಗುತ್ತೆ? ಮನೆ ಸೊಸೆ ಕೋಪ ಬಂದರೂ ಪರವಾಗಿಲ್ಲ, ಬೇರೆ ಯಾರಿಗೋ ಕೋಪ ಬರುತ್ತೆ ಅಂತ ಬಿಟ್ಬಿಡೋಣ ಅಂದರೆ ಇದು ಯಾವ ನ್ಯಾಯ ದಿಶಾ? ಪಾರ್ವತಿಗೆ ಇಷ್ಟೊಂದು ಸಪೋರ್ಟಾ? ನಾನು ಎಲ್ಲೂ ನೋಡಿಲ್ಲಮ್ಮ ಈ ಥರ. ಯಾರು ಏನೇ ಹೇಳಿ, ನಾನು ನ್ಯಾಯದ ಪರ. ದಿಶಾನ್ಗೆ ನ್ಯಾಯ ಸಿಗ್ಬೇಕಪ್ಪ. ಏಯ್, ಏನೇ ಎಲ್ಲರೂ ಸಪೋರ್ಟ್ ಮಾಡ್ತಿದಾರೆ ಅಂತ ಇಲ್ಲೇ ನಿಂತಿದ್ಯಾ? ಜಸ್ಟ್ ಗೆಟ್ ಲಾಸ್ಟ್, ಔಟ್. ದಿಶಾ, ಕೋಪ ಎಲ್ರಿಗೂ ಬರುತ್ತೆ, ನೀನೊಬ್ಬಳಿಗೆ ಅಲ್ಲ. ಅದು ಹಿಡಿತದಲ್ಲಿರಬೇಕು ಅಷ್ಟೇ. ಪಾರ್ವತಿ, ಒಳಗೆ ನಡಿ. ನಾನು ಹೇಳ್ತಾ ಇದ್ದೀನಲ್ಲ, ಒಳಗೆ ನಡಿ. ನಡಿಯಮ್ಮ, ಬಾ.
ಯಾರು ನನ್ ಮರ್ಯಾದೆ ಕೊಡ್ತಿಲ್ಲ, ಯಾರು ನನ್ನ ಮಾತು ಕೇಳ್ತಾ ಇಲ್ಲ. ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕಿ ಆಂಟಿ. ಅಮ್ಮೋರೆ, ಮತ್ತೆ ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಏಯ್, ನಿನ್ ಕ್ಷಮೆ ತಗೊಂಡು ಹೋಗಿ ಯಾವ್ದಾದ್ರು ತೊಟ್ಟಿಗೆ ಬಿಸಾಕು.